ಒಂದು ನಿಮಿಷ ಸರ್. ಎಲ್ರಿಗೂ ನಮಸ್ತೆ. ಒಂದು ವಿಷಯ ನಿಮಗೆ ತಿಳಿಸ್ಬೇಕು ಅನ್ನೋ ಕಾಳಜಿಯಿಂದ ಹೇಳ್ತಾ ಇದೀವಿ. ಒಂದು 5 ನಿಮಿಷ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ಬೋದಾ, ಮಾತಾಡ್ಬೋದಾ? ಹೆಂಗಿದ್ರು ಟ್ರೈನಲ್ಲಿ ಹೋಗ್ತಾ ಇದೀವಿ, ಒಂದು 5 ನಿಮಿಷ ಮಾತಾಡ್ಬೋದಾ ಸರ್? ಮಾತಾಡ್ಬೋದಾ? ಓಕೆ. ಏನಿಲ್ಲ, ಈ ವಿಷಯ ಎಲ್ಲೂ ಕೂಡ ಪ್ರಸಾರ ಆಗ್ತಾ ಇಲ್ಲ, ಎಲ್ಲೂ ಕೂಡ ನಿಮಗೆ ತಿಳಿತಾ ಇಲ್ಲ ಅನ್ನೋ ಒಂದು ವಿಷಯಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಪ್ರಜಾಕೀಯ ಅನ್ನೋ ಒಂದು ವಿಚಾರ ಏನಿದೆ, ಈ ವಿಚಾರ ದಯವಿಟ್ಟು ಕೂಡ ಕೇಳಿಸ್ಕೊಳ್ಳೇಬೇಕಾದ ಅನಿವಾರ್ಯ ಘಟ್ಟದಲ್ಲಿದ್ದೀವಿ ನಾವು. ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಟ್ರೈನಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ ಅನ್ನೋದು ಕೂಡ ನೋಡಿದ್ವಿ. ಹೌದಲ್ಲ ಸರ್? ಹೌದಲ್ವಾ ಸರ್? ಅಂದರೆ AC ಕೋಚ್ ಇರುತ್ತೆ, 15-20 ಬೋಗಿ ಇರ್ತವೆ, ಹಿಂದ್ಗಡೆ ಒಂದು ಬೋಗಿ, ಮುಂದ್ಗಡೆ ಒಂದು ಬೋಗಿ. ಆ ಬೋಗಿಗಳಲ್ಲಿ ಟಾಯ್ಲೆಟಲ್ಲೂ ಕೂಡ ಕುತ್ಕೊಂಡು ಹೋಗಿರೋಂಥ ಪ್ರಸಂಗಗಳನ್ನ ನಾವು ನೋಡಿದ್ದೀವಿ. ಅಂದರೆ ಇಷ್ಟು ದುಡ್ಡು ಕೊಟ್ಟು ಒಂದು ಸರ್ಕಾರ ಅಂತ ನಡೀತಾ ಇರೋದು ನಮ್ಮಿಂದನ, ಆದರೂ ಕೂಡ ಈ ಫೆಸಿಲಿಟಿಗಳು ಯಾಕೆ ಆಗ್ತಾ ಇಲ್ಲ? ಹೌದಲ್ವ ಸರ್? ಪ್ರಜಾಕೀಯ ಏನು ಹೇಳ್ತಾ ಇದೆ ಅದರಲ್ಲಿ, ಇಲ್ಲಿ ಎಲ್ಲ ದುಡ್ಡು ನಿಮ್ಮದೇ, ಅಧಿಕಾರ ನಿಮ್ಮದೇ, ಹಣ ನಿಮ್ಮದೇ, ಈ ಸರ್ಕಾರನೂ ನಿಮ್ಮದೇ. ನಾವಿವತ್ತು ಯಾರೇ ಕೇಳಿದ್ರು ಯಾವ ಸರ್ಕಾರ ಅಂದರೆ ಇದು ಕಾಂಗ್ರೆಸ್ ಗೌರ್ಮೆಂಟಾ, ಇದು BJP ಗೌರ್ಮೆಂಟಾ, ಈ ಥರ ಹೇಳ್ತಿದ್ವಿ. ಇದು ಸಿದ್ದರಾಮಯ್ಯ ಸರ್ಕಾರನ, ಇದು ಮೋದಿಯವ್ರ ಸರ್ಕಾರನ? ಇಲ್ಲ, ಇದು ಕರ್ನಾಟಕ ಸರ್ಕಾರ, ಇದು ಭಾರತ ಸರ್ಕಾರ. ಇದು ತೆರಿಗೆ ದುಡ್ಡಲ್ಲೇ ನಡೀತಾ ಇದೆ ಅನ್ನೋದು ಎಲ್ಲ ಒಂದು ಕಡೆ ಆಗ್ತಾ ಇಲ್ಲ. ಆ ವಿಷಯವನ್ನು ನಮ್ಮನ್ನು ಮುಚ್ಚುಮರೆ ಮಾಡ್ತಾ ಇದ್ದಾರೆ. ಆ ವಿಷಯ ಗೊತ್ತಾಗಬೇಕು. ಇವತ್ತು ಮಾಧ್ಯಮಗಳಲ್ಲೂ ಕೂಡ ನೀವು ನೋಡಿರ್ಬೋದು, ಎಲ್ಲೂ ಕೂಡ ಈ ಪಕ್ಷ ಏನು ಹೇಳ್ತಾ ಇದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಈ ಪಕ್ಷ ಏನು ಹೇಳ್ತಾ ಇದೆ ಅಂದರೆ, ಇಲ್ಲಿ ಯಾವುದೇ ಒಬ್ಬ ಪ್ರತಿನಿಧಿನ ಆಯ್ಕೆ ಮಾಡಿದ್ರು ಕೂಡ ಅವನಿಗೆ ಸಂಬಳ ಅಂತ ಕೊಡ್ತೀವಿ. ಒಬ್ಬ MLA ಏನಿಲ್ಲ ಅಂದ್ರೂ ಕೂಡ 5 ಲಕ್ಷದವರೆಗೂ ಕೂಡ TA DA ಭತ್ಯೆಗಳು ಸೇರಿ 5 ಲಕ್ಷದವರೆಗೂ ಕೊಡ್ತೇವೆ. ಅಂದರೆ ಆ TA DA ಭತ್ಯೆಗಳು 5 ಲಕ್ಷ ಅಂದರೆ ಅವರು ರಿಟೈರ್ಡ್ ಆದಮೇಲೂ ಕೂಡ ಅವರಿಗೆ ಪೆನ್ಷನ್ ಕೂಡ ಕೊಡ್ತೇವೆ. 2ನೇ ಸರಿ ಏನಾದ್ರು ಆಯ್ಕೆಯಾಗಿ ರಿಟೈರ್ಡ್ ಆದರೆ ಮತ್ತೆ ಇನ್ನೂ ಹೆಚ್ಚುವರಿ ಪೆನ್ಷನ್ ಕೊಡ್ತೇವೆ. 87,000 ಒಬ್ಬ MP ಗೆ ಕೊಡ್ತೇವೆ. 87,000 ತಿಂಗಳಲ್ಲಿ ಕ್ಷೇತ್ರ ಭತ್ಯೆ ಅಂತ 87,000 ಕೊಡ್ತೇವೆ ಸರ್. ಅವರು ನಿಮ್ಮ ಕ್ಷೇತ್ರಗಳಿಗೆ ಬರೋಕ್ಕೆ ಯಾರು MLA MP ಅವರು ಬರ್ತಾ ಇದಾರೆ ಸರ್? ಅಥವಾ ಅವ್ರು ಬಂದಾಗ ಪಟಕೆ ಹೊಡಿತೀವಿ ಸರ್? ಹೌದಲ್ವ ಸರ್? ಇವ್ರು MLA ಅವರಿಗೂ ಕೂಡ 75,000 ಕೊಡ್ತಾ ಇದ್ದಾರೆ. ಒಂದು ತಿಂಗಳಿಗೆ ಮೊಬೈಲ್ ಕರೆನ್ಸಿ ಅಂತಲೇ 30,000 ಕೊಡ್ತಾ ಇದ್ದಾರೆ. ನಾವು 600 ರೂಪಾಯಿಂದ ಹಾಕ್ಸಿರೋ 3 ತಿಂಗಳು 1 ತಿಂಗಳು ಜಿಯೋದಲ್ಲೋ BSNL ಮುಗಿಸ್ತಾ ಇದೀವಲ್ಲ ಸರ್? ಆ 30,000 ಕೊಡ್ತಾ ಇದೀವಿ ಅಂದ್ರೆ ಅದು ಲೆಕ್ಕ ಬೇಕಲ್ವ ಸರ್ ನಮಗೆ? ಸರಿ, ಅವ್ರಿಗೆ 5 ಅಲ್ಲ 10 ಲಕ್ಷ ಕೊಟ್ಟಿದ್ದಾನ. ಆ ದುಡ್ಡು ಕೊಟ್ಟ ಮೇಲೆ ಅವ್ರು ನಮ್ಮನ್ನ ಕೇಳಿ ಕೆಲಸ ಮಾಡ್ತಾ ಇದಾರೆ ಸರ್? ನಿಮಗೇನು ಬೇಕು ಅಂತ ಬರ್ತಾ ಇದಾರೆ ಸರ್? ಅವ್ಯವಸ್ಥೆ ಯಾಕೆ? ಈ ಟ್ರೈನಲ್ಲಿ ಇಷ್ಟು ಜನ ಹೋಗ್ತಾ ಇದ್ವಿ, ಎಷ್ಟು ಜನ ಟಿಕೆಟ್ ತಗೊಂಡಿದೀವಿ ಅನ್ನೋದು ಗೊತ್ತಲ್ವ ಸರ್ ನಮಗೆ? ಎಷ್ಟು ಜನ ಟಿಕೆಟ್ ತಗೊಂಡಿದ್ದಾರೆ ಅಂತ ಅವ್ರಿಗೆ ಬೋಗಿಗಳು ಎಷ್ಟು ಬೇಕು ಅನ್ನೋದು ಗೊತ್ತಲ್ವ ಸರ್? ಈ ಡೇಟಾ ಯಾಕಿಲ್ಲ ಸರ್ಕಾರಗಳ ಹತ್ರ? ನಮ್ದು 4 ಲಕ್ಷ ಕೋಟಿ ಬಜೆಟ್ ಅಂತಾರೆ ಸರ್. 4 ಲಕ್ಷ ಅಲ್ಲ, 40 ಲಕ್ಷ, 50 ಲಕ್ಷ, 400 ಲಕ್ಷ ಅಂದ್ರೂ ಕೂಡ ನೀವು ನಂಬಲೇಬೇಕು. ಯಾಕೆಂದ್ರೆ ನಾನು ಹೇಳ್ತಿರೋದು ನೀವು ನಂಬ್ರಿ ಅಂತ ಹೇಳೋದಕ್ಕೆ ಅಥವಾ ಇನ್ನೊಂದೇನೋ ಹೇಳೋದಕ್ಕೆ. ಇವ್ರ ಹತ್ರ 4 ಲಕ್ಷ ಕೋಟಿ ಬಜೆಟ್ ಅಂತಾರಲ್ಲ, ತೆರಿಗೆಗಳತನ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ತೆರಿಗೆಗಳತನ ನಿಲ್ಲಿಸಬೇಕಾದ ಅನಿವಾರ್ಯತೆ ಇದೆ. ಯಾವುದೇ MLA ಯಾವುದೇ ಪ್ರತಿನಿಧಿಗಳು ಕೂಡ ಕೆಲಸ ಮಾಡದಂಗಿದ್ರೆ ಕೆಳಗಿಳುವಂತ ಕೆಲಸ ನಾವು ಮಾಡಲೇಬೇಕಾದ ಅನಿವಾರ್ಯತೆ ಇರ್ತೀವಿ. ರೈಟ್ ಟು ರಿಕಾಲ್ ಬರಲೇಬೇಕು. ಒಬ್ಬ MLA 40 ಕೋಟಿ 50 ಕೋಟಿ ಖರ್ಚು ಮಾಡಿ MLA ಎಲೆಕ್ಷನ್ ಮಾಡ್ತಾನೆ ಅಂದ್ರೆ ಅದನ್ನ ಯಾಕೆ ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ? ಖಾಲಿ 4 ಲಕ್ಷ ಸಂಬಳಕ್ಕೆ 100 ಕೋಟಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದ್ರೆ ಅದು ಬಿಸ್ನೆಸ್ ಆಯ್ತಲ್ವ ಸರ್? ಈ ಪಕ್ಷ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ ಯಾರೋ ಒಬ್ಬ ಬರ್ತಾನೆ, ಈಗ ನಾನೇ ಬಂದೆ ಅನ್ಸುತ್ತೆ, ಉದಾಹರಣೆ ಹೇಳ್ತಾ ಇದ್ದೀನಿ ಸರ್. ಹೆಂಗ್ ಸೆಲೆಕ್ಷನ್ ಮಾಡೋದಪ್ಪ? ನಿಮ್ಮ ಪಕ್ಷದ ವಿಚಾರಗಳು ನಮಗೆ ಹೆಂಗ್ ತಿಳಿಯೋದು ಅಂದಾಗ ಇದನ್ನ ಮಾಧ್ಯಮನೂ ಕೂಡ ತಿಳಿಸ್ಬೋದಾಯ್ತು. ಮಾಧ್ಯಮದವರು ಕೂಡ ಅತಿ ಹೆಚ್ಚಾಗಿ ಇವ್ನು ತೋರಿಸ್ತಾರೆ. ನಿಮಗೆ ತೋರಿಸ್ತಾ ಇರೋದೇನು ಅಂದ್ರೆ, ಇವತ್ತೊಂದು ಸುದ್ದಿ ತೋರಿಸ್ತಾರೆ, ನಾಳೆ ಒಂದು ಸುದ್ದಿ ತೋರಿಸ್ತಾರೆ, ದಿನವಿಡೀ ಆ ಸುದ್ದಿ ತೋರಿಸ್ತಾ ಇರ್ತಾರೆ. ನೀವು ಈ ಸುದ್ದಿ ಮರಿಬೇಕು ಅಂದ್ರೆ ಇನ್ನೊಂದು ಸುದ್ದಿ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಯಾರೋ ಗುಂಡಿಯಲ್ಲಿ ಬಿದ್ದು ಸತ್ತೋದ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ ಅಲ್ಲಿ ಯಾವುದೋ ಬ್ಲಾಸ್ಟ್ ತೋರಿಸ್ತಾರೆ. ನಿಮ್ಮನ್ನು ಅಲ್ಲೇ ಮರೆಸ್ತಾ ಇದ್ದಾರೆ ವಿಷಯಗಳನ್ನ. ಎಲ್ಲರೂ ಮಾತಾಡಬೇಕಾದ್ರೆ ಒಂದೇ, ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ. ನಮ್ಮ ದುಡ್ಡು ಎಷ್ಟಿದೆ, ಅದನ್ನ ಜವಾಬ್ದಾರಿ ಯಾರು ತಗೊಂಡಿದ್ದಾರೆ, ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ ಅಂದ್ರೆ ಕೆಲಸ ಮಾಡ್ತಿದಾರ? ಈ ಪಕ್ಷ ಮೊದಲನೇದಾಗಿ ಮೊದಲ ಹೆಜ್ಜೆ ಸರ್, ಪ್ರಜಾಕೀಯನ ಪಕ್ಷ ಮೊದಲ ಹೆಜ್ಜೆ ಏನಿಟ್ಟಿದೆ ಅಂದ್ರೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ. ಹೆಂಗ್ ಕೊಡ್ತೀರಾ ಅಂತ ನೀವು ಕೇಳ್ಬೋದು. ಈ ಪಕ್ಷದಲ್ಲಿ ಹೈಕಮಾಂಡ್ ಯಾರು ಇಲ್ಲ ಸರ್. ಹೈಕಮಾಂಡ್ ಜನಗಳೇ ಹೈಕಮಾಂಡ್. ಯಾರೊಬ್ಬ ಪ್ರತಿನಿಧಿನ ನಿಮ್ಮ ವಾರ್ಡಲ್ಲಿ ಆಯ್ಕೆ ಮಾಡಬೇಕು ಅಂದ್ರೆ ನಿಮ್ಮ ವಾರ್ಡಿನ ಸಮಸ್ಯೆಗಳನ್ನು ಇಟ್ಕೊಂಡು ನೀವು ಮತದಾರರೇ ಒಂದು ಪಕ್ಷ ಅಂತ ತಿಳ್ಕೊಂಡು ಈ ವ್ಯಕ್ತಿ ನೋಡಪ್ಪ ಹಿಂಗೆ ಕೆಲಸ ಮಾಡಬೇಕು, ನಮ್ಮೂರಲ್ಲಿ ಇಂಥ ಕೆಲಸ ಬೇಕು ಅಂತ ನೀವು ಆಯ್ಕೆ ಮಾಡಿದ್ರೆ ಅಥವಾ ಒಂದು MLA ಸ್ಥಾನಕ್ಕೆ ಬೇಕು ಅಂತ ನೀವೇ ಸೆಲೆಕ್ಷನ್ ಮಾಡಿ ಈ ಪಕ್ಷಕ್ಕೆ ಹೇಳಿದ್ರೆ ಆ ಪಕ್ಷ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ B ಫಾರಂ ಕೊಡ್ಬೇಕು, ಅಷ್ಟು ಮಾತ್ರ ಮಾಡುತ್ತೆ. ಆ B ಫಾರಂ ಕೊಡೋದು ನೀವೇ. ಸೆಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಕಮಿಷನ್ ಅವರು ಎಲೆಕ್ಷನ್ ಮಾಡ್ತಾರೆ. ಎಲೆಕ್ಷನ್ ಆದ್ಮೇಲೆ ಅವ್ನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ 6 ತಿಂಗಳು ಒಮ್ಮೆ ಪೋಲಿಂಗ್ ಮಾಡಬೇಕು. ನಾನು ನಿಮ್ಮ ವಾರ್ಡಿಗೆ ಬಂದಿದ್ದೀನಿ, ನೀವು ಸರಿಯಾಗಿ ಕೆಲಸ ಮಾಡ್ತೀನಿ, ಪೋಲಿಂಗ್ ಮಾಡಿ ಅವ್ನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ರಿಜೆಕ್ಷನ್ ಮಾಡ್ಬೋದು. ಅವ್ನು ಕೆಳಗಿಳಿಸೋಕ್ಕೂ ಕೂಡ ಬಾಂಡ್ ಪೇಪರ್ ಮೇಲೆ ಈ ಪಕ್ಷ ಬರ್ಕೊಡ್ತಾರೆ. ಅಂದ್ರೆ ಬಂದಂಥ ಪ್ರತಿನಿಧಿಗಳು ಅವರು ಕಾರ್ಮಿಕ ಅಂತ ಹೇಳ್ಕೊಂಡು ಬರ್ತಾ ಇರೋದು. ಇವತ್ತು ಸರ್ ಗ್ರಾಮ ಪಂಚಾಯತಿಗಳಲ್ಲಿ ಏನಿಲ್ಲ ಅಂದ್ರೂ ಕೂಡ 1 ಲಕ್ಷ ಜನ ಗ್ರಾಮ ಪಂಚಾಯತಿಯಲ್ಲಿ ಏನು ಮೆಂಬರ್ಸ್ಗಳಿರೋದು. ಮೆಂಬರ್ಗೆ 2,000 ಕೊಡ್ತಾರೆ. ನಾನೊಬ್ಬ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ ಸರ್ ಈ ವಿಷಯನ. ನನಗೆ 2,000 ರೂಪಾಯಿ
ಕೊಡ್ತಾರೆ ತಿಂಗಳಿಗೆ 2,000 ರೂಪಾಯಿ. 2,000 ರೂಪಾಯಿ ಸಾಕಾಗ್ತಾ ಇದೆಯೋ ಇಲ್ವೋ ಅದನ್ನ ಯಾರು ಮಾತಾಡ್ತಾ ಇಲ್ಲ. MLA 5 ಲಕ್ಷ ಕೊಡ್ತಾ ಇದ್ದಾರೆ, ಅದು ಉಳಿದಿತ್ತೋ ಇಲ್ವೋ ಯಾರು ಹೇಳ್ತಾ ಇಲ್ಲ. ಉಪಾಧ್ಯಕ್ಷರಿಗೆ 4,000 ಕೊಡ್ತಾರೆ, ಅಧ್ಯಕ್ಷರಿಗೆ 6,000 ಕೊಡ್ತಾರೆ ತಿಂಗಳಿಗೆ. ನಿಮಗೆ ಅಂತಲೇ ಪಂಚಾಯತಿಗೆ 15 ಫೈನಾನ್ಸ್ ನಡೀತಾ ಇದೆ. ಒಂದೊಂದು ಗ್ರಾಮ ಪಂಚಾಯತಿಗಳಿಗೆ 15 ಲಕ್ಷ, 20 ಲಕ್ಷ, 30 ಲಕ್ಷ ಅನುದಾನಗಳು ಬರ್ತಾ ಇದ್ದಾವೆ. ಈ ಅನುದಾನ ಖರ್ಚು ಮಾಡ್ಬೇಕಾದ್ರೆ ನಿಮ್ಗೆ ಯಾರನ್ನಾದ್ರೂ ಕೇಳ್ತಾ ಇದ್ದಾವೆ ಸರ್? ಕೇಳಬೇಕಿತ್ತಲ್ವ ಸರ್? ವಾರ್ಡ್ ಸಭೆಗಳು ಆಗ್ಬೇಕಲ್ವ ಸರ್? ಗ್ರಾಮ ಸಭೆಗಳು ಆಗ್ಬೇಕಲ್ವ ಸರ್? ಸರ್ಕಾರ ಎಷ್ಟೋ ದುಡ್ಡುಗಳನ್ನು ಬಿಡುಗಡೆ ಮಾಡಿದ್ರು ಅದು ನಮ್ಗೆ ತಲುಪ್ತಾ ಇಲ್ಲ. ನಮ್ಮ ಆಸ್ಪತ್ರೆಗಳಲ್ಲಿ ಇವತ್ತು ಜನಜಂಗುಳಿ ಇರುತ್ತೆ, ಇಲ್ಲಾಂದ್ರೆ ಜನಜಂಗುಳಿ ಇಲ್ದಂಗಿರುತ್ತೆ. ನಮ್ಮ ಶಾಲೆಗಳು ಇವತ್ತು ಉದ್ಯೋಗ ಪರಿಸ್ಥಿತಿಗಳಿದ್ದಾವೆ ಸರ್. ಆಲ್ರೆಡಿ ನೀವೆಲ್ಲ ಪ್ರೀಪೇಯ್ಡ್ ಗ್ರಾಹಕರು. ಅಂದ್ರೆ ಒಂದು ಫೋನ್ ತಗೊಂಡ್ರೆ ಕರೆನ್ಸಿ ಹಾಕ್ಸ್ಕೊಂತೀರಲ್ಲ, ದುಡ್ಡು ಕೊಟ್ಟು ಕರೆನ್ಸಿ ಹಾಕ್ಸ್ಕೊಂಡು ಮಾತಾಡ್ತೀರಾ. ಪೋಸ್ಟ್ ಪೇಡ್ ಅಂದ್ರೆ ಮಾತಾಡಿದ್ರೆ ದುಡ್ಡು ಕೊಡ್ತೀರಾ. ನೀವು ಆಲ್ರೆಡಿ ಸರ್ಕಾರ ಟ್ಯಾಕ್ಸ್ ಕಟ್ಟಿದ್ದೀರಾ. ಈ ಸೇವೆ, ಈ ಫೆಸಿಲಿಟಿ ಕೊಡಬೇಕು ಅಂತ ಸರ್ಕಾರ ಟ್ಯಾಕ್ಸ್ ಕಟ್ಟಿದ್ದೀರಾ. ಯಾವ್ದು ಉಚಿತ ಕೊಡ್ತಾ ಇಲ್ಲ ಸರ್, ಯಾವ್ದು ಉಚಿತ ಇಲ್ಲ. ಪ್ರತಿಯೊಂದು ಕೂಡ ನಿಮಗೆ ದುಡ್ಡಾಂಡೆ ಮಾಡ್ತಾ ಇರೋದು. ಈ ಟ್ರೈನು ನಮ್ಮ ದುಡ್ಡಲ್ಲೇ ನಡೀತಿರೋದಲ್ವ ಸರ್? ಆ ರೋಡ್ ನಮ್ಮ ದುಡ್ಡಲ್ಲೇ ಆಗಿರೋದಲ್ವ ಸರ್? ಏನ್ ಮಾಡ್ಬೋದಪ್ಪ? ಅಟ್ಲೀಸ್ಟ್ ಜವಾಬ್ದಾರಿ ಇದ್ರೆ ಒಂದು ಓಟ್ ಸರ್, ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ಸ್ಥಾನ ಅಂತ ಅನಿವಾರ್ಯ ಕಟ್ತಾ ಇದ್ದೀವಿ. ಜಾತಿ, ಧರ್ಮ, ಮತ, ಪಂಥ ಎಲ್ಲದೂ ಬಿಟ್ಟು ಬದುಕುವಂತ ಕಾಲ ಕಟ್ತಾ ಇದ್ದೀವಿ ಸರ್. ಇದು ಯಾವ ಪರಿಸ್ಥಿತಿ ಹೋಗಿದೆ ಅಂದ್ರೆ, ಇಲ್ಲಿ ಓಟ್ ಕೇಳಿದ ತಕ್ಷಣ ಜಾತಿ ಗಲಾಟೆ, ಇಲ್ಲಿ ಓಟ್ ಕೇಳಿದ ತಕ್ಷಣ ಧರ್ಮದ ಗಲಾಟೆ. ಇದು ಆಗ್ಬಾರ್ದಲ್ವ ಸರ್? ಯಾಕೆ ಸರ್ ಜಾತಿ ಧರ್ಮ? ನಾವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ? ಎಲ್ರಿಗೂ ಫೆಸಿಲಿಟಿ ಕೊಡ್ಬೇಕಲ್ವಾ? ನಾವೆಲ್ಲ ಭಾರತೀಯರು ಅಂತ ಯಾವತ್ತು ಸರ್ ಒಪ್ಕೊಳ್ಳೋದು? ಆಗ್ಬೇಕಲ್ವಾ ಸರ್? ಈ ಬದಲಾವಣೆಗಳನ್ನ ದಯವಿಟ್ಟು ಚಿಂತನೆ ಮಾಡಿ. ನಾವೆಲ್ಲ ಮಕ್ಕಳಿಗೆ ಆಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸರ್. ಸರ್, ನಮ್ಮ ಮನೆ ಸುಂದರವಾಗಿ ಇಟ್ಕೊಂಡು ಹೊರಗೆ ಬಂದ ತಕ್ಷಣ ಸ್ವರ್ಗ ಇಲ್ಲ ನರಕ ಇದೆ, ಅದೇ ಗುಂಡಿ, ಅದೇ ಹೆಂಗ್ ಬದುಕಾಗುತ್ತೆ ಸರ್? ಸರ್, ಒಂದು ಇವತ್ತು ನಡೆದ ಘಟನೆ ಹೇಳ್ತೀನಿ. ನಾನು ಕೃಷಿ ಮೇಳಕ್ಕೆ ಬಂದದ್ದು, ರಾತ್ರಿ 3 ಕಾಲಿಗೆ ಬರ್ತೀನಿ. ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ 3 ಕಾಲಿಗೆ ಒಂದು ಘಟನೆ ನಡೆಯುತ್ತೆ. 3 ಜನ ಹುಡುಗರು ಬರ್ತಾರೆ, ಆಮೇಲೆ ಮಚ್ಚಿಟ್ಕೊಂತಾರೆ. 100 ರೂಪಾಯಿ ಕೊಡುವಂತಾರೆ, ಬರೀ 100 ರೂಪಾಯಿ ಸರ್. 100 ರೂಪಾಯಿ ಕೊಡುವಂತಾರೆ. 100 ರೂಪಾಯಿ ಕೊಡ್ಲಿಲ್ಲ ಅಂದಾಗ ಮುಚ್ಚನ್ನ ಹಿಡ್ಕೊಂಡ್ ಬರ್ತಾರೆ. ತಕ್ಷಣ ನಾವು ಪೊಲೀಸ್ ಅಂತ ಹೇಳಿ ಅಲ್ಲಿಂದ ಬಚಾವಾಗಿ ಹೊರಗೆ ಕೊಟ್ಟು ಬರ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ಜವಾಬ್ದಾರಿಯುತವಾಗಿ ಅಲ್ಲಿಗೆ ಲೈಟ್ ಬೇಕು, ಲೈಟ್ ಇಲ್ಲ, CC ಕ್ಯಾಮ್ರಾಗಳಿಲ್ಲ. ಅಷ್ಟು ಜನ ರಾತ್ರಿ ಹೊತ್ತು ಓಡಾಡ್ತಿರ್ತಾರೆ. ಇದೆಲ್ಲ ಯಾಕಾಯ್ತು? ಆ ಹುಡುಗರು ಸ್ಲಮ್ಮಲ್ಲಿದ್ದಾರೋ ಎಲ್ಲಿದ್ದಾರೋ ಏನಿದ್ರು ಯಾಕಾಯ್ತು ಈ ಥರ ಸರ್? ನಾವೆಲ್ಲ ಕಾರಣ ಅಲ್ವ ಸರ್? ನಮ್ಮ ಒಂದು ಓಟು ಪ್ರಜ್ಞಾವಂತಿಕೆಯಿಂದ ಆಗ್ತಾ ಇರೋಂಥದ್ದು ಇದೆಲ್ಲದಕ್ಕೂ ಕಾರಣ ಆಯ್ತಲ್ವ ಸರ್? ಇದು ಆಗ್ಬಾರ್ದು ಅಂದ್ರೆ ಒಂದು ಓಟ್ ಹಾಕ್ಬೇಕಾದ್ರೆ ದಯವಿಟ್ಟು, ನಾನು ಈ ಪಕ್ಷ ಅಂತ ಹೇಳ್ತಿಲ್ಲ ಸರ್, ಪ್ರಜಾಕಿ ನೀವು ಓಟ್ ಹಾಕ್ತೀರಿ ಅಲ್ಲ. ಈಗ ಯಾವುದೋ ಒಂದು ಪ್ರಜಾಕಿ ಅಂತ ಇದೆಯಲ್ಲಪ್ಪ, ಇದು ಏನು ಅಟ್ಲೀಸ್ಟ್ ನೋಡಿ ಸರ್. ಇದು ಪ್ರಜಾಕಿ ಎಷ್ಟು ಉಳಿಸಿದೆ ಅಂತ ಹೇಳ್ಬಿಡ್ತೀನಿ. ಸಭೆ ಮಾಡಲಿಲ್ಲ, ಸಮಾರಂಭ ಮಾಡಿಲ್ಲ, ಒಂದು 2-3 MP ಅಲ್ಲಿ ಒಂದು ಆ್ಯಪ್ ಬಿಟ್ಟರು ಪ್ರಜಾಕಿ ಅಂತ. ಇಡೀ ಕರ್ನಾಟಕಕ್ಕೆ ಈ ಆ್ಯಪ್ ಗೊತ್ತಾಯ್ತು ಸರ್. ಇವತ್ತು ಪ್ರಧಾನಿಗಳು ಮಾತಾಡಿದ್ದು ನಾವು ಎಲ್ಲಿ ನೋಡ್ತೀವಿ ಸರ್? ಮುಖ್ಯಮಂತ್ರಿ ಮಾತಾಡಿದ್ದು TV ನೋಡ್ತೀವಿ, ಮೊಬೈಲ್ ನೋಡ್ತೀವಿ ಸರ್. ಈ ವಿಷಯನ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾ ಇದೆ. ನಾನು ತಪ್ಪು ಮಾಡಿದ್ರು ಕೂಡ ರೆಕಾರ್ಡ್ ಆಗುತ್ತೆ ಸರ್. ಅದು ಕೂಡ ಎಲ್ಲರೂ ನೋಡ್ತಾರಲ್ವ ಸರ್? ಸಿಂಪಲ್ ಅಲ್ವಾ ಸರ್ ಇದು? ನಿಮ್ಮ ಮನೆಗಳಿಗೆ ಅದೇ ಟಿವಿಯಲ್ಲಿ ತೋರಿಸಿದ್ರೆ, TV ನ್ಯೂಸ್ ಚಾನಲ್ ಇಂಥದ್ದೊಂದು ಪಕ್ಷ ಇದೆ, ಇದ್ದಾರಲ್ಲ ಅವರೇ ಬಿಡಪ್ಪ, ಎಲ್ಲ ಕಳ್ಳನ ಮಕ್ಕಳು, ನಾವು ಕಳ್ಳನ ಮಕ್ಕಳೇ. ಬದಲಾವಣೆ ಬೇಕಲ್ಲ ಸರ್? ನಾನು ಜವಾಬ್ದಾರಿ ತಗೊಂತೀನಿ ಸರ್. ನಿಮಗೆ ಹೇಳೋಂಥದ್ದು ನಾನು ತಂದೀನಿ. ನಿಮಗೆ ಹೇಳಬೇಕು ಅಂತಿದ್ರೆ ನಿಮ್ಮ ಫೇಸ್ಬುಕ್ಗಳನ್ನ ಸಾರ್ವಜನಿಕವಾಗಿ ಇಟ್ಕೊಂಡು ಒಂದು ವಿಷಯ ಬಂದಾಗ ಶೇರ್ ಮಾಡ್ಬೋದಲ್ಲ ಸರ್? ಅಟ್ಲೀಸ್ಟ್ ಅದಕ್ಕೊಂದು ಲೈಕ್ ಮಾಡ್ಬೋದು, ಏನೋ ಮಾಡ್ಬೋದಲ್ಲ. ಅದು ದುಡ್ಡು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಇನ್ನೇನೋ ವಿಷಯ ಸ್ಪ್ರೆಡ್ ಮಾಡಿ, ಬಾಯಿಂದ ಬಾಯಿಗೆ ಹೇಳಿ. ಟ್ರೈನಲ್ಲಿ ಹೆಂಗಿದ್ರು ಹೋಗ್ತಾ ಇದೀವಿ, ಟಿಕೆಟ್ ತಗೊಂಡಿದ್ವಿ, ನಿಮ್ಮ ಅನುಮತಿ ತಗೊಂಡಿದ್ದೀನಿ, ನಿಮಗೆ ಡಿಸ್ಟರ್ಬ್ ಮಾಡಿದ್ರೆ ಕ್ಷಮೆ ಕೇಳಕ್ಕೆ ನಡೀತೀನಿ. ನಿಮ್ಮ ದುಡ್ಡಿದೆ, ನಿಮ್ಮ ದುಡ್ಡು ಕಾಯ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ. ನಿಮ್ಮ ಅಸೆಟ್ ಇದೆ, ನಿಮ್ಗೆ ಕಾಯ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಇದು ನಮ್ಮ ಟ್ರೈನು, ಈ ಟ್ರೈನು ಅಲ್ಲಿ ನೀರು ಬರ್ತಾ ಇಲ್ಲ ಅಂತ ಕೂಡ ನಮ್ಮ ಜವಾಬ್ದಾರಿ ತಗೊಂಡು ಹೇಳ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ಇಷ್ಟು ಮಾಡೋಣ ಸರ್. ನಾನು ಯಾವ ಪಕ್ಷಗಳು ಸರ್ ಇದೆಲ್ಲ ಈಗಿರುವಂಥ ಆಲ್ರೆಡಿ ಇರುವಂಥ ಪಕ್ಷಗಳು ಕೆಲಸ ಮಾಡಿಬಿಟ್ರೆ ಇದನ್ನ ಪ್ರಜಾಕೀಯ ಬೇಕಾಗಿಲ್ಲ ಸರ್. ಇದಕ್ಕೊಂದು ಹೋರಾಟ ಬೇಕಾಗಿಲ್ಲ ಸರ್. ಇದಕ್ಕೊಂದು ಸಭೆ ಬೇಕಾಗಿಲ್ಲ, ಸಮಾರಂಭ ಬೇಕಾಗಿಲ್ಲ. ಕೋಟಿ ಗಟ್ಟಲೆ ದುಡ್ಡು ಉಳಿಯುತ್ತೆ ಸರ್. ಎಲ್ಲ ಬದಲಾವಣೆ ಏನೋ ಒಂದು ವಿಷಯದಲ್ಲಿ ಏನೋ ವಿಷಯ ಕನ್ಫ್ಯೂಷನ್ ನೀವು ಮಾತಾಡ್ಬೋದು ಸರ್. ಇದ್ರ ಬಗ್ಗೆ ಯಾರಿಗೆ